ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಎಗ್ ಪಪ್ಪನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈಗ 5 ಮೊಟ್ಟೆಯನ್ನು ಬಾಯ್ಲ್ ಮಾಡಲು ಇಟ್ಕೊಂಡ್ಬಿಟ್ಟಿದ್ದೀನಿ. ಮೊಟ್ಟೆ ಬಾಯ್ಲ್ ಆಗುವವರೆಗೆ ಇಲ್ಲಿ ನಾನು 1 ಬಟ್ಲದಷ್ಟು ಹಿಟ್ಟನ್ನು ಸಾಣಿಸ್ಕೊಂಡ್ಬಿಟ್ಟು 1 ಚಮಚದಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಗಟ್ಟಿಯಾದ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡು ಬಿಡ್ತಾ ಇದ್ದೀನಿ. ಈಗ ಒಂದು ಬಟ್ಲನ್ನು ತೆಗೆದುಕೊಂಡ್ಬಿಟ್ಟು ಅದಕ್ಕೆ 4 ರಿಂದ 5 ಚಮಚ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಅದಕ್ಕೆ 4 ರಿಂದ 5 ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡ್ಬಿಟ್ಟು ಆ ಪೇಸ್ಟನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಒಂದು ಕಡಾಯಿಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ 2 ಚಮಚದಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿಂದ ಅರ್ಧ ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಖಾರ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಅರಿಶಿಣ, ಅರ್ಧ ಚಮಚದಷ್ಟು ಧನಿಯಾ ಪೌಡರ್, ಅರ್ಧ ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕೊಂಡ್ಬಿಟ್ಟು ಚಲೋತ್ನಾಗ ಫ್ರೈ ಆಗಿಂದ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡ್ಬಿಡ್ತಾ ಇದ್ದೀನಿ. ಬಾಯ್ಲ್ ಆಗಿರುವ ಮೊಟ್ಟೆಯನ್ನು ಸುಲಿದ್ಕೊಂಡ್ಬಿಟ್ಟು ಒಂದು ಮೊಟ್ಟೆಯಲ್ಲಿ 2 ಭಾಗಗಳನ್ನಾಗಿ ಕಟ್ ಮಾಡಿಬಿಡ್ತಾ ಇದ್ದೀನಿ. ಈಗ ಈ ಮೊಟ್ಟೆಯನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ನಾದ್ಕೊಂಡಿರುವ ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಆ ಹಿಟ್ಟಲ್ಲಿ 5-6 ಪೀಸ್ಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಪೇಡ ಗಾತ್ರದ ಉಂಡೆಗಳನ್ನು ತೆಗೆದುಕೊಂಡ್ಬಿಟ್ಟು 5 ರಿಂದ 6 ಚಪಾತಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇವೆಲ್ಲವೂ ಒಂದೊಂದಾಗಿ ಲಟ್ಟಿಸಿಂದ ರೆಡಿ ಮಾಡ್ಕೊಂಡಿರುವ ಪೇಸ್ಟನ್ನು ತೆಗೆದುಕೊಂಡ್ಬಿಟ್ಟು ಒಂದೊಂದು ಚಪಾತಿಗೆ ಚೆನ್ನಾಗಿ ಸವರ್ಕೊಂಡ್ಬಿಟ್ಟು ಒಂದರ ಮೇಲೆ ಮತ್ತೊಂದು ಇಟ್ಕೊಂಡ್ಬಿಟ್ಟು ಮತ್ತೆ ಸವರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸವರ್ಕೊಳ್ಳೋದ್ರಿಂದ ಪದರಾದ ಎಗ್ ಪಪ್ ರೆಡಿ ಆಗುತ್ತೆ. ಮೇಲಿಂದ ಮಳೆ ಸುರಿತಾ ಇದೆ, ಬಿಸಿ ಬಿಸಿಯಾಗಿ ತಿನ್ಬೇಕು ಅನಿಸ್ತಿರುವಾಗ ಈ ಥರ ನೀವು ಟ್ರೈ ಮಾಡಿ ನೋಡಿ. ಎಲ್ಲ ಚಪಾತಿಗಳು ಒಂದರ ಮೇಲೆ ಒಂದಿಟ್ಟಿಂದ ನಿಧಾನ ಕೈಯಿಂದ ಲಟ್ಟಣಿಗೆಯಿಂದ ಸ್ವಲ್ಪನೇ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಚಪಾತಿಯಲ್ಲಿ 4 ಭಾಗಗಳನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿಯಿಂದ ತಯಾರು ಮಾಡ್ಕೊಂಡಿರುವ ಮಿಕ್ಸನ್ನು ತೆಗೆದುಕೊಂಡ್ಬಿಟ್ಟು ಈ ಚಪಾತಿಗಳ ಮೇಲೆ ಇಟ್ಕೊಂಡ್ಬಿಟ್ಟು ಎಲ್ಲದರ ಮೇಲೆ ಅರ್ಧ ಮೊಟ್ಟೆಯನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ದಂಡಿಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಕಡಾಯಿಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏರ್ ಫ್ರೈಯರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಎಣ್ಣೆ ಇಲ್ಲದೇ ಮಾಡ್ಕೋಬೋದು. ನೋಡಿ, ಎಷ್ಟು ಟೇಸ್ಟಿಯಾದ ಬೇಕರಿಯಂತಹ ಎಗ್ ಪಫ್ ರೆಡಿಯಾಗಿದೆ. ಕ್ರಿಸ್ಪಿಯಾದ ಎಗ್ ಪಫನ್ನು ಟೊಮ್ಯಾಟೊ ಸಾಸ್ ಜೊತೆಗೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ರೆಸಿಪಿ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ಗೂ ಫಾಲೋ